ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ಪ್ರಿಯ ಪರಲೋಕದ ತಂದೆಯೇ, ಈ ಸಂದರ್ಭದಲ್ಲಿ ಇಲ್ಲಿ ಕೇಳಲ್ಪಡುವಂತ ವಾಕ್ಯವು ನಮ್ಮ ಜೀವಿತವನ್ನ, ನಮ್ಮ ಕುಟುಂಬವನ್ನ, ನಮ್ಮ ಪ್ರಯತ್ನಗಳನ್ನ ಸಫಲಪಡಿಸುವ ಹಾಗೆ ಮಾತನಾಡು. ಯೇಸುವೇ, ನೀನು ಒಳ್ಳೆಯವನು, ಒಳ್ಳೆಯ ದೇವರಾಗಿದ್ದೀಯ, ಒಳ್ಳೆಯ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದೆಯಾ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾನೆ. ಯೇಸು ಕ್ರಿಸ್ತರ ನಾಮದಲ್ಲಿ ವಾಕ್ಯವೇ ಸತ್ಯ, ಸತ್ಯವೇ ವಾಕ್ಯ ಎಂಬುದಾಗಿ ನಂಬುತ್ತೇವೆ. ಯಾರು ವಾಕ್ಯವನ್ನು ಜಾಗರೂಕತೆಯಿಂದ ಕೇಳಿಸ್ಕೊಳ್ತಾರೋ, ಯಾರು ವಾಕ್ಯವನ್ನು ಎಚ್ಚರಿಕೊಳ್ಳೋರಾಗಿ ಕೇಳಿಸ್ಕೊಳ್ತಾರೋ, ಅವರ ಜೀವಿತವನ್ನ, ಅವರ ಕುಟುಂಬವನ್ನ ಆಶೀರ್ವಾದ ಮಾಡಲಿಕ್ಕೆ ಶಕ್ತಿಯುಳ್ಳ ಕರ್ತರಾಗಿದ್ದೀರಾ. ಯೇಸುವಿನ ನಾಮಕ್ಕೆ ನಾವು ಅಡ್ಡ ಬಿದ್ದು ಬೇಡಿಕೊಳ್ಳುತ್ತೇವೆ, ಆತ್ಮನ ಕಾರ್ಯಗಳನ್ನು ಮಾಡ್ರಿ, ಅಂಧಕಾರದ ಶಕ್ತಿ ಹೋಗಿಲಾಡಿಸ್ರಿ. ವಾಕ್ಯಕ್ಕೆ ತಡೆ ಮಾಡುವಂತ, ವಾಕ್ಯಕ್ಕೆ ಅಡ್ಡಿ ಮಾಡುವಂತ ಎಲ್ಲ ಅಡ್ಡಿಗಳನ್ನ ಯೇಸು ನಾಮದಲ್ಲಿ ಬಿಡುಗಡೆ ಕೊಡ್ರಿ. ಹಾಗೆ ಮಾಡ್ತಾರಂತ ನಂಬಿ ಮಹಿಮೆ ನಿಮಗೆ, ಘನತೆ ನಿಮಗೆ, ಯೇಸು ನಾಮದಲ್ಲಿ ಆಮೆನ್. ನಿಮ್ಮ ದರಿದ್ರ ಬಿಟ್ಟು ಹೋಗೋದಿಲ್ಲ. ನಿಮ್ಮ ದರಿದ್ರ ನಿನ್ ಬಿಟ್ಟು ಹೋಗ್ಬೇಕಾ? ನೀವು ಆಶೀರ್ವಾದ ಹೊಂದಿಕೊಳ್ಬೇಕಾ? ಈ ವಾಕ್ಯಕ್ಕೆ ವಿಧೇಯತ್ವ ತೋರಿಸ್ರಿ, ನಂಬಿಗಸ್ತಿಕೆಯಲ್ಲಿ ಬನ್ರಿ. ದೇವರ ಕಾರ್ಯ, ದೇವರ ಆಶೀರ್ವಾದ ನೋಡ್ರಿ. ಇವಾಗ ಬಂದು ಸರಿಗೆ ಬಿಚ್ಚಿ ನಮ್ ಇರಮ್ಮ. ವಾವ್, ಸೂಪರ್, ವೆರಿ ನೈಸ್, ಆಮೆನ್, ಹಲ್ಲೆಲೂಯಾ, ಜೈ ಹಲ್ಲೆಲೂಯಾ. ನಮ್ಮ ಮೋಸ ಎಂತ ನಂಬಿಗಸ್ತನ ಗೊತ್ತಾ? ಜನರಿಗೋಸ್ಕರವಾಗಿ ಮಧ್ಯಸ್ಥಿಕೆ ವಹಿಸಿ ಅವರಿಗಾಗಬೇಕಾದ ಕೇಡನ್ನ ತಪ್ಪಿಸು ದೇವರೇ ಎಂಬುದಾಗಿ ಗೋಳಾಡುವಂತ ನಂಬಿಗಸ್ತನ. ನಾವೇನಾದ್ರೂ ಪ್ರೇಯರ್ ಮಾಡಿದ್ರೆ, ಸ್ವಾಮಿ ನಮ್ಮನೆ ಬಂಗಾರ ತಗೊಂಡೋದ್ರೆ ನಾಶನ ಆಗೋಗ್ಲಪ್ಪ, ನಮಗೆ ಹೇಳಿದ ಮಾತು ಕೇಳಲ್ಲ, ಹಾಳಾಗೋಗ್ಲಪ್ಪ, ಹೆಂಗನ್ನ ಮಾಡಿ ಕೈಯನ್ನ ಕಾಲನ್ನ ಬಿದ್ದೋಗಂಗ ಮಾಡಪ್ಪ ಸ್ವಾಮಿ, ಹೆಂಗನ್ನ ಮಾಡಿ ಅವ್ರ ಬುದ್ಧಿ ಬರಂಗ ಮಾಡಪ್ಪ ಸ್ವಾಮಿ, ಹೆಂಗನ್ನ ಮಾಡಿ ಅವ್ರನ್ನ ಹೆಂಗನ್ನ ಮಾಡಪ್ಪ. ಅವಾಗ ಯೇಸು ಹೆಂಗ್ ಮಾಡ್ಬೇಕು ಹಂಗನ ಹೇಳ್ಕೊಡಮ್ಮ ಅಂತ ನಾನು. ಹಲ್ಲೆಲೂಯಾ. ಆದ್ರೆ ಮೋಸ ಹೆಂಗ್ ಪ್ರೇಯರ್ ಮಾಡ್ದ ಅಲ್ಲಿ? ವಾಕ್ಯ ಚೆನ್ನಾಗಿ ಹೇಳ್ತದೆ ನೋಡ್ರಿ. ಆಗ 11ನೇ ವಚನ, ಆಗ ಮೋಸೆ ತನ್ನ ದೇವರ ಯೆಹೋವನನ್ನು ಬೇಡಿಕೊಂಡು, ಯೆಹೋವನೇ, ನೀನು ಮಹಾಶಕ್ತಿಯಿಂದಲೂ ಭುಜ ಬಲದಿಂದಲೂ ಐಗುಪ್ತ ದೇಶದಿಂದ ಬಿಡಿಸಿದ ನಿನ್ನ ಪ್ರಜೆಗಳ ಮೇಲೆ ಕೋಪ ಮಾಡಿಕೊಂಡಿರುವುದೇಕೆ? ಐಗುಪ್ತರು ನಿನ್ನ ವಿಷಯದಲ್ಲಿ ಯೆಹೋವನು ಕೇಳಿ ಮಾಡಬೇಕೆಂಬ ಅಭಿಪ್ರಾಯದಿಂದಲೇ ಇಸ್ರಾಯೇಲರನ್ನು ಇಲ್ಲಿಂದ ಕರ್ಕೊಂಡು ಹೋದ ಅಲ್ಲ, ಅವರನ್ನು ಬೆಟ್ಟದಲ್ಲಿ ಸಾಯಿಸಿ ಭೂಮಿಯಲ್ಲಿ ಉಳಿದಂತೆ ನಿರ್ಮಲ ಮಾಡುವುದಕ್ಕೇನೆ ಅವರನ್ನು ಕರ್ಕೊಂಡು ಹೋದನು ಎಂದು ಹೇಳುವುದಕ್ಕೆ ಆಸ್ಪದವಾಗಬೇಕೆ? ನೀನು ರೋಷಾಜ್ಞೆಯನ್ನು ಬಿಟ್ಟು ನಿನ್ನ ಪ್ರಜೆಗಳಿಗೆ ಕೇಡನ್ನು ಮಾಡದೆ ಮನಸ್ಸನ್ನು ಬೇರೆ ಮಾಡಿಕೋ. ಯಾರು ಬೇರೆ ಮಾಡ್ಕೋ? ಮನಸ್ಸು. ದೇವರ ಮನುಷ್ಯರ? ಇಲ್ಲಿ ಯಾರಿಗೆ ಹೇಳ್ತಾನೆ ಮನಸ್ಸು ಬೇರೆ ಮಾಡ್ಕೊ ಅಂತ? ಆ ಧೈರ್ಯ ನಿನಗೈತಾ? ನಿನ್ನ ಗಂಡಿಗೆ ಹೇಳಕ್ಕಾಗ ಮನಸ್ಸು ಬೇರೆ ಮಾಡ್ಕೊಂಡು ನಿನ್ಗೆ ಧೈರ್ಯ ಇಲ್ಲ. ನೀನು ತಾಳಿ ಕಟ್ಟಿ 1000 ಜನದಾಗ ಹೆಂಡತಿಗೆ ಹೇಳಕ್ ಧೈರ್ಯ ಇಲ್ಲ, ಅದು ಬಿಟ್ಬಿಡು ಹೋಗ್ಲಿ. ನೀನು ಎತ್ತು ಮಕ್ಕಳಿಗೆ ಹೇಳಕ್ ಧೈರ್ಯ ಇಲ್ಲ ನಮಗೆ, ಆಯ್ತಾ? ಈಗೇನೀಗ ಅಂತಾರವ್ರು. ಸಾಮಾನ್ಯ ಒಂದು ಮನುಷ್ಯನಿಗೆ ಹೇಳಕ್ಕಾಗಲ್ಲ, ಆದ್ರೆ ಮೋಸ ಯಾರು ಹೇಳಕತ್ತಾನಲ್ಲಿ? ಹಲೋ, ಏನಂತ ಹೇಳ್ತಾನೆ? ಆ ವಾಕ್ಯವನ್ನು ಓದ್ತಾನೆ, ತಿರುಗಿ ಗಮನಿಸ್ರಿ. ನೀನು ರೋಷಾಜ್ಞೆಯನ್ನು ಬಿಟ್ಟು ನಿನ್ನ ಪ್ರಜೆಗಳಿಗೆ ಕೇಡನ್ನು ಮಾಡದೆ ಮನಸ್ಸನ್ನು ಬೇರೆ ಮಾಡಿಕೋ. ಹಲ್ಲೆಲೂಯಾ. ಅಂದ್ರೆ ಎಷ್ಟು ನಂಬಿಗಸ್ತನಾಗಿರ್ಬೋದು ಈ ಮಾತು ಹೇಳ್ಬೇಕಂದ್ರೆ. ಒಂದ್ಸಾರಿ ಈ ವಾಕ್ಯ ಓದ್ತಾನೆ, ತಿರುಗಿ ಓದ್ತಾನೆ. ನನಗೆ ವಾಕ್ಯ ಧನಿಸುವಾಗ ರಿಪೀಟ್ ಓದ್ತಾನೆ. ಮನಸ್ಸು ಬೇರೆ ಮಾಡ್ಕೊಂತ ಯಾರಿಗೆ ಹೇಳ್ತಾನೆ ಇತ್ತಾನ? ಅಂದ್ರೆ ದೇವ್ರ ಮನುಷ್ಯನ ಮಾತು ಕೇಳ್ತಾನ? ಯಾರು ನಂಬ್ತಾರೆ? ಯಾರು ಹೇಳಿದ್ರಿ ಕೇಳ್ತಾನಂತ? ಯಾರು ಹೇಳಿದ್ರಿ? ಭಯಪಡ್ಬೇಡ, ನೀ ಹೇಳಿದ ನಿಜ ಆದ್ರೂ ಕೈ ಎತ್ತಮ್ಮ. ಕುಂಬಳಿಗೆ ಕಾಳದ್ರೆ ಬಚ್ಚಿಕೊಳ್ಳೋದು ಬೇಡ. ಕೇಳ್ತಾನ ನಿಮ್ಮ ಮಾತು ದೇವರು? ನಂಬ್ತೀರಾ? ಖಂಡಿತ ಕೇಳ್ತಾನೆ, ಡೌಟ್ ಇಲ್ಲ ಅದರಾಗ, ಅನುಮಾನ ಪಡಬೇಡ್ರಿ. ನಿಮ್ಮ ಮಾತು ಕೇಳ್ತಾನೆ. ಯಾವಾಗ? ನೀನ್ ನಂಬಿಗಸ್ತಳಾಗಿ ಕರ್ತನ ವಾಕ್ಯದಂತೆ ನಡೆಯುವುದಾದ್ರೆ ಆತನು ನಿನ್ನ ಪ್ರಾರ್ಥನೆ ಕೇಳ್ತಾನೆ. ಹಲ್ಲೆಲೂಯಾ. ಹಿಂದುಗಡೆ ಹಲ್ಲೆಲೂಯಾ. ನನ್ನ ಪ್ರಾರ್ಥನೆ ಧೂಪದಂತೆ
ನಿನ್ ಬಳಿ ಬರಬೇಕಯ್ಯ. ನನ್ನ ಪ್ರಾರ್ಥನೆ ಧೂಪದಂತೆ ನಿನ್ ಬಳಿ ಬರಬೇಕಯ್ಯ. ಪ್ರಾರ್ಥನಾ ವೀರರು ದೇಶವೆಲ್ಲ ಹೇಳಬೇಕು. ಪ್ರಾರ್ಥನಾ ವೀರರು ದೇಶವೆಲ್ಲ ಹೇಳಬೇಕು. ಮುರಿದ ಸಂಬಂಧ ಮತ್ತೆ ಕಟ್ಟಲ್ಪಡಬೇಕು. ಮುರಿದ ಸಂಬಂಧ ಮತ್ತೆ ಕಟ್ಟಲ್ಪಡಬೇಕು. ಆಮೆನ್. ಹಲ್ಲೆಲೂಯಾ. ಇವತ್ತು ನಿಮ್ಮ ಪ್ರಾರ್ಥನೆ ದೇವರಿಗೆ ಕೇಳಿಸ್ಕೊಳ್ಬೇಕಂದ್ರೆ ನೀನು ನಂಬಿಗಸ್ತನಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡು. ನಂಬಿಗಸ್ತನಾಗಿರ್ಲಿಕ್ಕೆ ಪ್ರಯತ್ನ ಪಡು. ಮಾಡಿದ ತಪ್ಪು 100 ಇರ್ಬೋದು, ಅದರಲ್ಲೇ 101ಕ್ಕೆ ಹೋಗ್ಬೇಡ. ಮಾಡಿದ ತಪ್ಪು 100 ಇದ್ದಾವೆ ಅಂತೇಳಿ 101ಕ್ಕೆ ಕಾಲಿಡಬೇಡ. 100ಕ್ಕೆ ಪೊಲೀಸ್ ಸ್ಟಾಪ್ ಇಟ್ಟು ರಿಟರ್ನ್ ಬಾ. ಸ್ವಾಮಿ ಇಲ್ಲವರೆಗೆ ತಪ್ಪಾಗಿತ್ತು, ಇನ್ಮೇಲೆ ತಪ್ಪು ಮಾಡಕ್ಕೆ ಹೋಗುವುದಿಲ್ಲ ಸ್ವಾಮಿ, ತೀರ್ಮಾನ ತೆಗೆದುಕೋ. ಇಲ್ಲಿ ಮೋಸ ಹೇಳ್ತಾನೆ, ನಿನ್ನ ಮನಸ್ಸನ್ನು ಬೇರೆ ಮಾಡಿಕೋ. ಮಾಡಿಕೊಂಡ ಬೈಬಲಲ್ಲಿ, ಮಾಡಿಕೊಂಡನ ವಾಚನ 14ರಲ್ಲಿ. ಹಾಗೆ ಯೆಹೋವನು ತನ್ನ ಪ್ರಜೆಗಳಿಗೆ ಮಾಡುವೆನೆಂದು ತಾನು ಹೇಳಿದ ಕೇಡಿನ ವಿಷಯದಲ್ಲಿ ಮನಸ್ಸನ್ನ ಚಪ್ಪಲ್ ದೊಡ್ಡ ಗಟ್ಟಿಯಾಗಿ ಜೋರಾಗಿ ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ದೇವರು ನಂಬಿಗಸ್ತರನ್ನ ಕಾಯುವ ದೇವರು, ನಂಬಿಗಸ್ತರನ್ನ ಕೈ ಬಿಡುವ ದೇವರಲ್ಲ. ನಂಬಿಗಸ್ತನಾಗಿ ನಡೆ. ಮೋಸೆ ನಂಬಿಗಸ್ತನಾಗಿ ಜನರಿಗೋಸ್ಕರ ಮಧ್ಯಸ್ಥಿಕನಾಗಿ ಪ್ರಾರ್ಥನೆ ಮಾಡಿದನು. ಅಂತ ನಂಬಿಗಸ್ತನು. ಇವತ್ತು ನಿನ್ನ ಮಕ್ಕಳಿಗಾಗಿ ನೀನು ಮಧ್ಯಸ್ಥಿಕೆ ತಗೊಂಡು ಪ್ರೇಯರ್ ಮಾಡ್ತಾ ಇದೀಯಾ? ನಿನ್ನ ಗಂಡನಿಗಾಗಿ ಮಧ್ಯಸ್ಥಿಕೆ ತೆಗೆದುಕೊಂಡು, ನನ್ನ ಗಂಡ ಹಿಂಗಿದ್ದಾನೆ ಸ್ವಾಮಿ, ಆತನ ಮನಸ್ಸು ಬದಲಾಯಿಸಪ್ಪ, ಕುಡಿದು ಕುಡಿದು ಹಾಳಾಗ್ತಾ ಇದ್ದಾನೆ, ಎಷ್ಟು ಹೇಳಿದ್ರೆ ಕೇಳ್ತಾ ಇಲ್ಲ, ಆತನ ಮನಸ್ಸು ಬದಲಾಯಿಸಪ್ಪ ದೇವರೇ, ನೀನು ಪ್ರಾರ್ಥನೆ ಮಾಡ್ತೀಯ ಮಧ್ಯಸ್ಥಿಗಳಾಗಿ? ನಿನ್ನ 3ರಲ್ಲಿ ಅನೇಕರು ಯೇಸು ನಂಬಿಕೊಂಡಿಲ್ಲ, ಅವರಿಗೆ ಮಧ್ಯಸ್ಥಿಗಳಾಗಿ ನೀನು ಪ್ರಾರ್ಥನೆ ಮಾಡ್ತಾ ಇದೀಯಾ? ಅದರ ಜವಾಬ್ದಾರಿ ಯಾರ್ದು? ಬೇರೆ ದೇಶದವ್ರದಲ್ಲ, ಬೇರೆ ಊರವ್ರದಲ್ಲ, ನಿನ್ನ ಪಕ್ಕದ ಮನೆ ಜವಾಬ್ದಾರಿ ಅದು ನಿನ್ನದಾಗಿದೆ. ಹಲ್ಲೆಲೂಯಾ. ಕೈಗಳಿದ್ದಾರೆ. ಹಲ್ಲೆಲೂಯಾ. ಇನ್ನು ಜೋರು ಹಲ್ಲೆಲೂಯಾ. ನೀನ್ ಮೋಸ ಎಂತವನು ಗೊತ್ತಾ? ಇಸ್ರಾಯೇಲ್ ಜನರಿಗೋಸ್ಕರ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡುವಂತ. ನೋಡ್ರಿ, ನನಗೆ ಯೋಚನೆ ಅಂದ್ರೆ, ಮೋಸೆ ದೇವರ ಮನಸ್ಸನ್ನು ಬದಲಾಯಿಸ್ಬಿಟ್ಟು ಹೆಂಗ್ ಮಾಡಿರ್ಬೋದು ಆತನ? ನಾವು 9 ತಿಂಗಳು ಎತ್ತಿ ಬೆಳೆಸಿ ಸಾಕಿ, ಅವರು ಕೈ ಮುಗಿತು ಅಂದ್ರು, ಕಾಲು ಮುಗಿತು ಅಂದ್ರು, ತಲೆ ನೆಟ್ಕೊಳ್ತು ಅಂದ್ರು ಮಾತು ಕೇಳಲ್ಲ. ನಾಳೆ ಅವರು 4 ಜನ ದಾಟಾಗಿ ಬಿಡ್ತಾರೆ. ಅದು ದೇವರು ಮೋಸ ಮಾತು ಹೆಂಗೆ ಕೇಳಿರ್ಬೇಕು ಅಂತ ನನಗೆ ಯೋಚನೆ. ಅಂದ್ರೆ ಮೋಸ ಎಷ್ಟು ನಂಬಿಗಸ್ತನಾಗಿದ್ದಾನೆ ದೇವರಿಗೆ. ನಿನ್ನ ಮಾತು ನೆರವೇರ್ಬೇಕಾ? ನೀನು ಅಂದುಕೊಂಡ ಕಾರ್ಯ ಸಫಲವಾಗಬೇಕಾ? ನಾನು ಕನ್ನಡ ನಿಮ್ಗೆ ಅರ್ಥ ಆಗ್ತದ? ನೀನು ಅಂದುಕೊಂಡ ಕಾರ್ಯ ನೆರವೇರ್ಬೇಕಾ? ಆದರೆ ನೀನೇನ್ ಮಾಡ್ಬೇಕಾ? ಯಾರಿಗೆ ನಂಬಿಗಸ್ತರಾಗಿರಿ? ದೇವರಿಗೆ ನಂಬಿಗಸ್ತರಾಗಿರು. ದೇವರೇ ನೋಡ್ತಾ ಇದ್ದಾನೆ. ಆ ದೇವರಿಗೆ ಯಾವಾಗ ನಂಬಿಗಸ್ತ ನಡೀತೀಯೋ ಆವಾಗ ನಿನ್ನ ಕುಟುಂಬದಲ್ಲಿ ದೇವರ ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ. ಆಮೆನ್.